ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಮೆಡಿಕಲ್ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿದೆ. ಇದನ್ನು ವೈದ್ಯರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಕನ್ಸಲ್ಟೇಷನ್ ಫೀ ಒಬ್ಬರ 500 ತೊಗೋತಾರೆ, ಒಬ್ಬರು 1000 ತೊಗೋತಾರೆ, ಒಬ್ಬರು 200 ತೊಗೋತಾರೆ. ಇಲ್ಲಿ ಕೂಡ ಇಲ್ಲ. ಡಾಕ್ಟ್ರೇಟ್ ಮಾಡಲಿಕ್ಕೆ ದುಡ್ಡು ಖರ್ಚು ಮಾಡಿದ್ರಿ, ಆದರೆ ಅದರಂತೆ ನೀವು ಕನ್ಸಲ್ಟೇಷನ್ ಫೀ ತೊಗೊರಲ್ಲ, ಅದಿಲ್ಲ. ರೋಗಿ ಒಳಗೆ ಬಂದರೆ ಲೂಟಿ ವ್ಯವಹಾರ. ನಂತರ ತಪಾಸಣೆಗೆ ಲ್ಯಾಬ್ ಇವ್ರದ್ದೇ ಇರ್ತೈತೆ. ಅದು ಸ್ವಲ್ಪ ದೂರದಲ್ಲಿ ಹಾಕಿರ್ತಾರೆ, ಇವರೇ ಬೇನಾಮಿ ಹಾಕಿರ್ತಾರೆ ಅಥವಾ ಇನ್ನೊಬ್ಬ ಯಾರೋ ಹಾಕಿರ್ತಾರೆ. ಅಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿ ಕಳಿಸ್ಕೊಟ್ಟ ನಂತರ ಆ ಲ್ಯಾಬ್ ಟೆಕ್ನಿಷಿಯನ್ ತಮ್ಮದು ಫೀ ತೊಗೋತಾನೆ, ಪ್ಲಸ್ 15-20% ಕಮಿಷನ್. ಅವರು ವೈದ್ಯರು. ಅಲ್ಲಿ ಅಷ್ಟೇ ಅಲ್ಲ, ಔಷಧ ಅಂಗಡಿಗಳು ಇವ್ರದ್ದೇ. ಅಲ್ಲೇ ಹೋಗಿ ತೆಗೆದುಕೊಡ್ಬೇಕು. ಅಲ್ಲಿಂದ ಬಂದು ನಮಗೆ ತೋರಿಸ್ಬೇಕು. ಅದ್ರ ಗೊತ್ತಾಗ್ತೈತಲ್ಲ ಎಲ್ಲಿಂದ ನಾನಂತೆ. ಅಲ್ಲಿ 15-20%. ಇನ್ನು ಯಾರಾದರೂ ರೋಗಿಗಳನ್ನು ಒಂದು ದವಾಖಾನೆಗೆ ಇನ್ನೊಂದು ದವಾಖಾನೆಗೆ ಶಿಫ್ಟ್ ಮಾಡ್ಬೇಕಾರೆ ಅದೇ ದವಾಖಾನೆಗೆ ಹೋಗ್ರಿ, ಅಲ್ಲೇ ಒಳ್ಳೆ ಡಾಕ್ಟರ್ ನಮ್ಮ ಸ್ನೇಹಿತಿದ್ದಾನೆ, ಅಲ್ಲೇ ಟ್ರೀಟ್ಮೆಂಟ್ ಚಲೋ ಸಿಗ್ತದೆ ಅಂತ ಅಲ್ಲಿ ಕಳಿಸ್ರೆ ಅಲ್ಲಿ ಕೂಡ 15-20%. ಇನ್ನು ಫಾರ್ಮೆಂಟ್ ಔಷಧ ಅಂಗಡಿಗಳು ಈಗಾಗಲೇ ಹೇಳಿದ್ದೇವೆ, ಇವರು ದೊಡ್ಡ ಪ್ರಮಾಣದ ಅಲ್ಲೇ ಲೂಟಿ ಮಾಡತ್ತಾರೆ. ಯಾವುದೇ ಒಂದು ತಪಾಸಣೆ ತೆಗೆದುಕೊಂಡು ಹೋದರೆ 10 ತಪಾಸಣೆ ಮಾಡಂತ ಹೇಳ್ತಾರೆ. ಅದಕ್ಕೆ ಕನ್ಸರ್ನ್ ಇದೆ ಅಂತ. ಹೀಗಾಗಿ ಆಸ್ಪತ್ರೆಗಳ ಮೇಲೆ ಆಸ್ಪತ್ರೆಗಳನ್ನು ಕಟ್ತಾ ಇದ್ದಾರೆ. ಇಲ್ಲಿ ಅಗತ್ಯ ಇಲ್ಲದೇ ಇದ್ದರೆ ನೀವು ಚಿಕಿತ್ಸೆಗೆ ಶಿಫಾರಸು ಮಾಡಿದರೆ ಅದು ಅಪರಾಧ, ಕಾನೂನು ಶಿಕ್ಷೆ ಇದೆ. ಯಾರಾದರೂ ಒಬ್ಬರಿಗೆ ಕಾನೂನು ಶಿಕ್ಷೆ ಆಗಿದೆಯಾ? ಯಾರಾದರೂ ಸುಧಾರಿಸ್ಕೊಂಡಿದ್ದಾರಾ? ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ. ಪೊಲೀಸ್ ಠಾಣೆಗಳು ಕೂಡ ವೈದ್ಯರ ಪರವಾಗಿ ನಿಲ್ತಾರೆ. ಶೋಷಣೆಗೆ ಒಳಗಾಗಿರೋದು ರೋಗಿಗಳ ಪರವಾಗಿ ಯಾರೂ ನಿಲ್ಲೋದಿಲ್ಲ, ಸಂಘ ಸಂಸ್ಥೆಯಲ್ಲಿಲ್ಲ, ಯಾರೂ ನಿಲ್ಲೋದು. ಹೀಗಾಗಿ ನಿರಂತರವಾಗಿ ಲೂಟಿ ಮಾಡ್ತಾರೆ. ಇನ್ನು ಔಷಧ ಮಾರೋರು, ಆ ಕಂಪ್ನಿ ಏಜೆನ್ಸಿಗಳು ಬಂದಿರ್ತಾರೆ. ಅವರು ಇದನ್ನು ಶಿಫಾರಸು ಮಾಡಿರಿ, ಇಷ್ಟು ಪರ್ಸೆಂಟೇಜ್ ವಿದೇಶಿ ಪ್ರವಾಸ ಎಲ್ಲೋ ಪುಕ್ಕಟೆಗೆ ಅದು ಔಷಧ ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಬೆಳಗಾವದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಪ್ರೈವೇಟ್ ಈ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಔಷಧ ಇದ್ರೂ ಹೊರಗಡೆ ಮಾರಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ. ಅಲ್ಲಿಯೂ ಕೂಡ ನಿಗಾ ಇಲ್ಲ. ಏನು ಬಿಮ್ಸ್ ನಿರ್ದೇಶಕ ಏನು ಹೇಳ್ತಾರೆ ಅದೇ ಅಂತಿಮಲ್ಲಿ. ಅಲ್ಲಿ ಮಂತ್ರಿನೂ ಹೋಗಂಗಿಲ್ಲ, ಯಾರು ಶಾಸಕರು ಹೋಗಿಲ್ಲ, ಉಸ್ತುವಾರಿ ಮಂತ್ರಿ ಅನ್ಕ ಆ ಕಡೆ ನೋಡೋದೇ ಇಲ್ಲ. ನೋಡಬೇಕಾಗ್ತದೆ ಪ್ರತಿಯೊಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಿಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಕಡೆ ಹೋಗಬೇಕು. 100 ಬೆಡ್ ಆಸ್ಪತ್ರೆ, 200 ಬೆಡ್ ಆಸ್ಪತ್ರೆ ಅಂತ ತೆಗಿತಾರೆ. ಅಲ್ಲಿ ಏನು ಹೇಳಿದೆ ಅದನ್ನು ನೋಡಬೇಕು. ಹೆಚ್ಚಾಗಿ ಇಲ್ಲಿ ಖಾಸಗಿ ಆಸ್ಪತ್ರೆಗಳ ಲೂಟಿಯನ್ನು ತಡೆಯೋರು ಯಾರು? ಇನ್ನು ಇಂತಿಷ್ಟು ಖರ್ಚು ಅಂತಿದೆ. ಒಂದು ಆಪ್ರೇಷನ್ಗೆ ಎಷ್ಟು, ಇದಕ್ಕೆಷ್ಟು, ತಪಾಸಣೆಗೆಷ್ಟು ಎಲ್ಲ ಬೋರ್ಡ್ ಬರಿಬೇಕಾಗ್ತದೆ. ಎಲ್ಲಿದೆ ಬೋರ್ಡು? ಕೇವಲ 5-10% ಅಷ್ಟೇ ಬೋರ್ಡ್ ಇದೆ, ಯಾವುದು ಬೋರ್ಡನೇ ಇಲ್ಲ. ಇನ್ನು ಎಕ್ಸ್ರೇ ತೆಗಿ ಅಂತ ಹೇಳ್ತಾರೆ, ಅದು ಅಗತ್ಯನೇ ಇಲ್ಲ. MRI ಸ್ಕ್ಯಾನ್ ಮಾಡ್ತಾರೆ, ಅದು ಅಗತ್ಯ ಇಲ್ಲ. MRI ಸ್ಕ್ಯಾನ್ ಬರೆದು ಕೊಟ್ಟರೆ ಅಲ್ಲಿಯೂ ಕೂಡ ಏನು, ಅಲ್ಲಿ ಲೂಟಿನ. ಅಲ್ಲಿಯೂ ಕೂಡ 200-300 ರೂಪಾಯಿ ಪ್ಲಸ್ ಕಮಿಷನ್ ಹಾಕಿ ಕೊಡಬೇಕು. ಅಂದರೆ ಶಿಫಾರಸು ಮಾಡಿದ್ದಕ್ಕೂ ಕೊಡಬೇಕು, ಲ್ಯಾಬ್ ಟೆಕ್ನಿಷಿಯನ್ ಕೊಡಬೇಕು, ಈ ವೈದ್ಯಗನ ಕೊಡಬೇಕು, ತಪಾಸಣೆ ಖರ್ಚು ಅದು ಇಂತಿಷ್ಟು ಅಂತ ತೆಗೆದುಕೊಳ್ಬೇಕಾಗಿದೆ. ಇಲ್ಲ. ಒಬ್ಬ ರಕ್ತ ತಪಾಸಣೆಗೆ 300 ತೊಗೋತಾನೆ, ಒಬ್ಬ 800 ತೊಗೋತಾನೆ, ಒಬ್ಬ 1000 ರೂಪಾಯಿ ತೊಗೋತಾನೆ. ಅಂದರೆ ನಿಯಂತ್ರಣ ಇಲ್ಲ. ಹೀಗಾಗಿ ಇವ್ರ ಮೇಲೆ ರೇಡ್ ಯಾಕಾಗಂಗಿಲ್ಲ? ರೇಡ್ ಮಾಡಬೇಕಾಗ್ತದೆ. ಅನೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋದು ಈಗ ವೈದ್ಯರ ಕಡೆಗೆ. ಕ್ಯಾಶ್ ಆ್ಯಂಡ್ ಕ್ಯಾರಿ ಇದೆ, ಫೋನ್ಪೇ ಇಲ್ಲ ವ್ಯವಸ್ಥೆ ಅವ್ರದ್ದು. ರೊಕ್ಕ ಕೊಟ್ಟ ನೀವು ಔಷಧ ತೆಗೆದುಕೊಳ್ಬೇಕು. ಅಂಥ ಪರಿಸ್ಥಿತಿ ಇದ್ದಾಗ ಇಲ್ಲಿ ತಪಾಸಣೆ ಮಾಡೋರು ಯಾರು? ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ಕೂತು ಹೇಳ್ತಾರೆ, ಇಲ್ಲ ನಾವು ಒಳ್ಳೆಯದನ್ನು ಮಾಡ್ತಾಯಿದ್ದೇವೆ ಅಂತ, ಕೈಗೆಟುಕುವ ದರದಲ್ಲಿ ಔಷಧಗಳನ್ನು ಕೊಡ್ತಾ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಇನ್ನು ಕಂಪ್ನಿಗಳು ತಮಗೇನು ಹೇಳ್ತಾರೆ ಅದ ರೇಟು. ಅಲ್ಲಿ ಯಾವುದೋ ಮಾನದಂಡನೇ ಇಲ್ಲ. ಅಲ್ಲಿ ಹೇಳೋರೆಲ್ಲ ಕೇಳೋರಲ್ಲ. ಒಟ್ಟಾರೆ ರೋಗಿಗಳ ಲೂಟಿ ನಡೀತೆ. ರೋಗಿಗಳು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವೇನು ಕಣ್ಣು ತಪಾಸಣೆ ಹೋಗಿರ್ತಾರೆ, ಅದು ಕಿವಿ ತಪಾಸಣೆ ಮಾಡ್ತಾರೆ ಅವರು. ಫಿಟ್ನೆಸ್ ಅಂತ ಏನೂ ಇಲ್ಲ. ಒಬ್ಬ ಶುಗರ್ ಪೇಷಂಟ್ ಹೋಗಿರ್ತಾನೆ ಅಥವಾ ಥೈರಾಯ್ಡ್ ಪೇಷಂಟ್ ಹೋಗಿರ್ತಾನೆ, ಅವ್ನು ಫಿಟ್ನೆಸ್ ಅಂತ. ಆ ಫಿಟ್ನೆಸ್ಗೆ ಎಷ್ಟಿದೆ? 2,500-3,000 ಇದೆ ಒಂದೊಂದು ಕಡೆಗೆ. MRI ಸ್ಕ್ಯಾನ್ 3,000-5,000ವರೆಗಿದೆ. ಒಟ್ಟು ಲೂಟಿ. ಅಗತ್ಯ ಇರಲಿ ಬಿಡಲಿ,
ಬರೆದು ಕೊಟ್ಟ ಅದು ಅಗತ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಾಯ್ತಂದ್ರೆ ನೀವು ಯಾಕೆ ಕಂಪ್ಲೇಂಟ್ ಕೊಡೋಂಗಿಲ್ಲ? ಗ್ರಾಹಕರ ವೇದಿಕೆಯಲ್ಲಿ ಕಂಪ್ಲೇಂಟ್ ಕೊಡಬೇಕು. ಈ ರೀತಿ ಅನಗತ್ಯವಾಗಿ ನನಗೆ ಇಷ್ಟು ಖರ್ಚಾಗಿದೆ, 10-15 ಸಾವಿರ ಖರ್ಚಾಗಿದೆ, ವಸೂಲಿ ಮಾಡಿಕೊಡಂತ ಆ ವೈದ್ಯರ ಮೇಲೆ ಅಥವಾ ಆಸ್ಪತ್ರೆಯ ಹೆಸರ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು. ನೀವು ಕೊಡೋಂಗಿಲ್ಲ. ವೈದ್ಯ ನಾರಾಯಣ ಹರಿ ಅಂತ ಹೇಳಿದರು. ಕೆಲವೊಂದು ಜನ ಇದ್ದಾರೆ, ಪ್ರಾಮಾಣಿಕ ಇದ್ದಾರೆ, ಇಲ್ಲ ಅಂತಲ್ಲ. ಗ್ರಾಮೀಣ ಭಾಗದಲ್ಲಿ ಇದ್ದಾರೆ, ಶಹರದಲ್ಲಿದ್ದಾರೆ. ಅದು ಹೆಚ್ಚಾಗಿ ಲೂಟಿಕೋರರು ಇದ್ದಾರಲ್ಲ. ಮತ್ತು ವೈದ್ಯಕೀಯ ಶಿಕ್ಷಣ ಮಂಡಳಿ ಅಲ್ಲಿ ಸರ್ಟಿಫಿಕೇಟ್ ಕೊಡುವಂಥ ಹೊತ್ತಿನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ, ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು MBBS ಡಿಗ್ರಿ ಕೊಡ್ತಾರಲ್ಲ, ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡು ಕೊಟ್ಟಿರ್ತಾರೆ. ಮತ್ತು ಆ ಹಣ ಇಲ್ಲಿ ತೆಗಿಬೇಕಲ್ಲ. ಆಸ್ಪತ್ರೆ ಕಟ್ಟಬೇಕು, ನಂತರ ಫರ್ನಿಚರ, ಮಷಿನ ಅದು ಖರ್ಚು ಮಾಡಬೇಕಾದ್ರೆ 15-20 ಕೋಟಿ. ಚಿಕ್ಕೋಡಿಯಲ್ಲಿ ಒಬ್ಬ ಆಸ್ಪತ್ರೆ ಕಟ್ತಾ ಇದ್ದಾನೆ, ಮಷಿನ 45 ಕೋಟಿ ಅಂತ. ಆಶ್ಚರ್ಯ ಆಯ್ತು. ಅಥವಾ ಲೂಟಿ ಮಾಡಲೇಬೇಕು. ಆದರೂ ಕೂಡ ಸರ್ಕಾರ ಇದಕ್ಕೆ ನಿಯಂತ್ರಣ ವ್ಯವಸ್ಥೆ ಮಾಡಬೇಕಾಗುತ್ತೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕೂಡ ಕಡಿವಾಣ ಹಾಕಬೇಕು. ಇಲ್ಲಿ ಅವರು ಕೂಡ ಲೂಟಿ ಮಾಡ್ತಾಯಿದ್ದಾರೆ, ಖಾಸಗಿ ಆಸ್ಪತ್ರೆ ಕೂಡ ಲೂಟಿ ಮಾಡ್ತಾರೆ. ಇದನ್ನು ತಡೆಗಟ್ಟಬೇಕಾದದ್ದು ಎಲ್ಲರ ಕರ್ತವ್ಯ. ಇನ್ನು ಹೋರಾಟಗಾರರು ಕೇವಲ ಯಾವುದೋ ಒಂದು ಘಟನೆ ಆಯ್ತು ಅಂತ ಹೋರಾಟ ಮಾಡ್ತಾರೆ. ನಿರಂತರ ಆ ಆಸ್ಪತ್ರೆ ಮೇಲೆ ನಿಗಾ ಇಡಬೇಕಾಗ್ತದೆ. ಮತ್ತು ರೋಗಿಗಳು ಕೂಡ ನಿಮಗೆ ಅನ್ಯಾಯ ಆಗಿತ್ತಂದ್ರೆ ಗ್ರಾಹಕರ ವೇದಿಕೆ ಇದೆ, ತಾಲೂಕದಲ್ಲಿದೆ, ಜಿಲ್ಲಾದಲ್ಲಿದೆ. ಒಬ್ಬ ವಕೀಲರ ಫೀ ಒಂದು 500,000 ಕೊಟ್ಟರೆ ಅವ್ರು ಹಿಡಿತಾರೆ. ನಿಮ್ಮ ದುಡ್ಡು ಡಬಲ್ ವಸೂಲಿ ಮಾಡಿಕೊಡ್ತಾರೆ. ನೀವು ಧೈರ್ಯ ತೆಗೆದುಕೊಳ್ಳೋದಿಲ್ಲ. ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಬೇಕಾಗ್ತದೆ. ನಾಳೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.